ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಗ್ರೋ IPO ಲಿಸ್ಟ್ ಆಗ್ತಾ ಇದೆ, 17% ಅಪ್ಸೈಡ್ ಸಿಗ್ತಾ ಇದೆ, ಬೈ ಮಾಡ್ಬೇಕಾ ಅಥವಾ ಇದು ಇಲ್ಯೂಷನ್ ಅಂತ. ನನಗೆ ಫ್ರೆಂಡ್ಗೆ ಏನ್ ಹೇಳ್ದೆ ಗೊತ್ತಾ? ಸತ್ಯವನ್ನ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಯಾಕೆ ಅಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇಕಿಂಗ್ ಯುವರ್ ಡಿಸಿಷನ್. ಗ್ರೋ IPO ಇಂಡಿಯಾದ ಮೋಸ್ಟ್ ಪಾಪ್ಯುಲರ್ ಇನ್ವೆಸ್ಟಿಂಗ್ ಆಪ್ ಈಗ ಮಾರ್ಕೆಟ್ಗೆ ಬರ್ತಾ ಇದೆ IPO ಮೂಲಕ. ಪ್ರೈಸ್ ಬ್ಯಾಂಡ್ 95 ರೂಪಾಯಿಂದ 100 ರೂಪಾಯಿ ಇದೆ. GMP 14ರಿಂದ 17 ರೂಪಾಯಿ, ಅಂದ್ರೆ 15% ಲಿಸ್ಟಿಂಗ್ ಗೇನ್ ಆಗೋ ಸಾಧ್ಯತೆ ಇದೆ. ಬಟ್ ಇನ್ನ ಹೆಚ್ಚು ಮಾಹಿತಿ ನೀವು ತಿಳ್ಕೋಬೇಕಾಗುತ್ತೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಲಾಟ್ ಸೈಜ್ 150 ಶೇರ್ಸ್ ಇದೆ, 15,000 ಇನ್ವೆಸ್ಟ್ಮೆಂಟ್ ಬೇಕು. ಹಿಂದಿನ ವರ್ಷ ಪ್ರಾಫಿಟ್ ಗೆ ಕನ್ವರ್ಟ್ ಆಗಿದ್ದಾರೆ. ಟೋಟಲ್ IPO ಸೈಜ್ 6,600 ಕೋಟಿ ಇದೆ. ಅದರಲ್ಲಿ 1,060 ಕೋಟಿ ಫ್ರೆಶ್ ಇಶ್ಯೂ ಪ್ಲಸ್ 5,500 ಕೋಟಿ OFS, ಅಂದ್ರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಈ ತರದ ವಿಷಯದಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ರಿಯಾಲಿಟಿ ಚೆಕ್ ಮಾಡೋಣ, ರಿಸ್ಕ್ ನ ಅರ್ಥ ಮಾಡ್ಕೋಣ. ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ರಿಟೇಲ್ ಟ್ರಸ್ಟ್ ಸಿಕ್ಕಾಪಟ್ಟೆ ಹೈ ಇದೆ, ಪ್ರಾಫಿಟ್ ಕೂಡ ಆಗಿದ್ದಾರೆ ಹಿಂದಿನ ವರ್ಷ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಬಟ್ ವ್ಯಾಲ್ಯೂಯೇಷನ್ ಸೂಪರ್ ಹೈ ಇದೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಜೊತೆಗೆ ಬ್ರೋಕರೇಜ್ ಬಿಸ್ನೆಸ್ ಇದೆ ಅಲ್ಲ, ಇದು ಡಿಪೆಂಡ್ಸ್ ಆನ್ ಸೆಬಿ ಅಂಡ್ ದ ರೆಗ್ಯುಲೇಟರ್. ಸಿಕ್ಕಾಪಟ್ಟೆ F&O ಚೇಂಜಸ್ ಆಗಿದೆ ಲಾಸ್ಟ್ 1 year ಅಲ್ಲಿ, ವಿಚ್ ಹಸ್ ಡೈರೆಕ್ಟ್ಲಿ ಎಫೆಕ್ಟೆಡ್ ಮೋಸ್ಟ್ ಆಫ್ ದ ಬ್ರೋಕರ್ಸ್. ಅಂಡ್ ಆಲ್ಸೋ OFS ಇನ್ವೆಸ್ಟ್ಮೆಂಟ್ ಬಂದಿರೋದ್ರಿಂದ ಸುಮಾರು ಜನ ಎಕ್ಸಿಟ್ ಆಗ್ತಾ ಇದ್ದಾರೆ, ಇನಿಷಿಯಲ್ ಯಾರು ಹೂಡಿಕೆ ಮಾಡಿದ್ರು ಈ ಕಂಪನೀಸ್ ಅಲ್ಲಿ. ಸೊ ವಿಚ್ ಇಸ್ ಆಲ್ಸೋ ಎ ರಿಸ್ಕ್ ಫ್ಯಾಕ್ಟರ್. ಹಾಗಾದ್ರೆ ಸ್ಟ್ರಾಟಜಿ ಏನ್ ಮಾಡಬಹುದು? ಲಿಸ್ಟಿಂಗ್ ಗೇನ್ಸ್ 15% ಪಾಸಿಬಿಲಿಟಿ ಇರೋದ್ರಿಂದ ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಗೇನ್ ಮಾಡೋಕೆ ಇನಿಷಿಯಲಿ ಅಪ್ಲೈ ಮಾಡಬಹುದು. ಲಿಸ್ಟಿಂಗ್ ಡೇ ನಾವು ಎಕ್ಸಿಟ್ ಮಾಡಬಹುದು, ಪ್ರಾಫಿಟ್ ನ ಬುಕ್ ಮಾಡಬಹುದು. ಲಾಂಗ್ ಟರ್ಮ್ ಬಿಲೀವರ್ಸ್ ವೇಟ್ ಮಾಡಬಹುದು. ನೆಕ್ಸ್ಟ್ ಟೈಮ್ ಇನ್ನ ಕಡಿಮೆ ಬೆಲೆಗೆ ಸಿಕ್ತಾಗ ಬೈ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಬರೀ GMP ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ. ಯಾಕಂದ್ರೆ ಒಂದೊಂದ್ಸರಿ ಸೆಂಟಿಮೆಂಟ್ ಚೇಂಜ್ ಆಗಿ ಫ್ಲಾಟ್ ಲಿಸ್ಟಿಂಗ್ ಕೂಡ ಆಗಬಹುದು. ಸೊ ನನ್ನ ಪ್ಲಾನ್ ಏನು ಅಂತ ನೀವು ಕೇಳಿದ್ರೆ, ನಾನು ಅಪ್ಲೈ ಮಾಡ್ತೀನಿ, ಲಿಸ್ಟಿಂಗ್ ಡೇ ದಿನ ಪ್ರಾಫಿಟ್ ನ ಬುಕ್ ಮಾಡ್ತೀನಿ ಅಂಡ್ ಅಗೇನ್ ವೇಟ್ ಮಾಡ್ತೀನಿ ಫಾರ್ ಫರ್ದರ್ ಡಿಪ್. ಈ ರೀತಿ ಮಾಡೋದ್ರಿಂದ ಪ್ರಾಫಿಟ್ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ನೀವೇನ್ ಮಾಡ್ತೀರಾ? ಅಪ್ಲೈ ಮಾಡ್ತೀರಾ ಅಥವಾ ರಿಸ್ಕ್ ಇದೆ ಅಂತ ಬಿಡ್ತೀರಾ ಅಥವಾ ಹೋಲ್ಡ್ ಮಾಡ್ತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ಇನ್ಫಾರ್ಮೇಶನ್ ನಾನ್ ಕೊಟ್ಟಿರೋದು ನಿಮ್ಗೆ ಸರಿ ಅನ್ಸದಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದ್ರೆ ಈ ತರದ ವಿಷಯಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟು ಮೇಕ್ ಎ ರೈಟ್ ಡಿಸಿಷನ್ ಫಾರ್ ಟುಮಾರೋ. ಅಂಡ್ for more updates, follow me and do not miss.